Hello everyone, this is Grisha, Assistant Professor, Department of Commerce, Government First Grade College, Badavnalli. In the last class, we discussed the procedures and documents regarding export and import of goods from other country. In this class, we are going to discussing the financing technique in export and import trade. So here generally there are two types of techniques are there. One is pre-shipment credit, another one post-shipment credit. So in this class, today's class, we are going to discussing pre-shipment credit. ಸೊ ನಾವು ಕಳೆದ ತರಗತಿಯಲ್ಲಿ ಯಾವ ರೀತಿಯ ಪ್ರೊಸೀಜರ್ಸ್, ಯಾವ ರೀತಿ ವಿಧಾನಗಳ ಮೂಲಕ ನಾವು ಮತ್ತು ಯಾವ್ಯಾವುದೋ ದಾಖಲೆಗಳನ್ನು ಸಂಗ್ರಹಿಸ್ಕೊಳ್ಳೋದ್ರ ಮೂಲಕ ನಾವು ಒಂದು ಸರಕುಗಳನ್ನು ಬೇರೆ ದೇಶಕ್ಕೆ ಆಮದು ಮತ್ತು ರಫ್ತು ಮಾಡೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಅಂದರೆ ಗೂಡ್ಸ್ಗಳು ಶಿಪ್ಮೆಂಟ್ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಕ್ರೆಡಿಟ್ ಟೆಕ್ನಿಕ್ಸ್ಗಳಿದ್ದಾವೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡು. ಫೈನಾನ್ಸಿಂಗ್ ಟೆಕ್ನಿಕ್ಸ್ ಇನ್ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಅಂದರೆ ಯಾವ ರೀತಿ ಗೂಡ್ಸ್ಗಳು ಪ್ರೀ ಶಿಪ್ಮೆಂಟ್ ಅಂದರೆ ರಿಸೀವ್ ಆಗೋದಕ್ಕಿಂತ ಮುಂಚೆ. ಸೊ ನಮಗೆ ಗೂಡ್ಸ್ ಅವನು ಒಬ್ಬ ಎಕ್ಸ್ಪೋರ್ಟರ್ ಶಿಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅವನಿಗೆ ಯಾವ ರೀತಿಯ ಒಂದು ಹಣಕಾಸಿನ ಸವಲತ್ತುಗಳನ್ನು ಪಡಿಬೋದು, ಯಾವ್ಯಾವ ವಿಧಾನಗಳಿದ್ದಾವೆ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ pre-shipment credit. Pre-shipment finance issued by the financial institution when the exporter wants the payment of goods before shipment. ನಾನು ಆವಾಗಲೇ ಹೇಳಿದೆ, ಇಲ್ಲಿ ಜನರಲ್ ಆಗಿ ಒಬ್ಬ ಕ್ರೆಡಿಟರು ಒಬ್ಬ ಎಕ್ಸ್ಪೋರ್ಟರ್ ಏನು ಮಾಡ್ತಾನೆ ಅಂತಂದರೆ ಆ ಗೂಡ್ಸ್ಗಳು ಶಿಪ್ಮೆಂಟ್ ಆಗೋದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ದೇಶಕ್ಕೆ ಇವಾಗ US ಒಂದು 100 ಟನ್ಸ್ ನಾವು ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದರೆ, ಸೊ ಅಷ್ಟು ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಪ್ಯಾಕ್ ಮಾಡಿ ಅದಕ್ಕೆ ಎಲ್ಲ ರೀತಿಯ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲದಿದ್ದಾಗ ನಾವೇನು ಮಾಡ್ಬೋದು, ಫೈನಾನ್ಷಿಯಲ್ ಸೋರ್ಸಸ್ಸನ್ನು ನಾವೇನು ಮಾಡ್ಬೋದು, ಕಲೆಕ್ಟ್ ಮಾಡ್ಕೋಬೋದು ವಿತ್ ದ ಹೆಲ್ಪ್ ಆಫ್ ಪ್ರೀ ಫೈನಾನ್ಸ್ ಟೆಕ್ನಿಕ್ಸ್. ಸೊ ಇಲ್ಲಿ ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ ಏನಿದಾವಲ್ಲ, ಸೊ ಅವ್ರನ್ನ ಬಳಸ್ಕೊಂಡು ನಾವೇನು ಮಾಡ್ಬೋದು, ಈಗ 100 ಟನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಷ್ಟು ಫೈನಾನ್ಷಿಯಲ್ ರಿಸೋರ್ಸಸ್ ನಮ್ಮ ಹತ್ರ ಇಲ್ಲದಿದ್ದಾಗ ನಾವೇನು ಮಾಡ್ಬೋದು, ಈ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಸೊ ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಮೀನ್ಸ್, pre-shipment finance is issued by the financial institution when the exporter wants the payment of goods before the shipment. Before shipment ಅಂದರೆ ಗೂಡ್ಸ್ಗಳು ಶಿಪ್ಮೆಂಟ್ ಆಗೋದಕ್ಕಿಂತ ಮುಂಚೆ ಅವ್ನಿಗೆ ಯಾವ ರೀತಿಯ ಫೈನಾನ್ಷಿಯಲ್ ಟೆಕ್ನಿಕ್ಸ್ಗಳು ಇದ್ದಾವೆ ಅನ್ನೋದನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸೊ ಫಾರ್ ನೆಕ್ಸ್ಟ್ ಥಿಂಗ್, ಸೊ ವಿ ನೀಡ್ ಟು ನೋ ದ ಆಬ್ಜೆಕ್ಟಿವ್ ಆಫ್ pre-shipment credit. So first thing, it provides a secure warehouse for goods and raw materials. ಸೊ ಇಲ್ಲಿ ಯಾವುದಾದ್ರು ಒಬ್ಬ ಎಕ್ಸ್ಪೋರ್ಟರು ತನ್ನ ಗೂಡ್ಸ್ಗಳನ್ನು ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಒಂದು ವೇರ್ಹೌಸ್ ಫೆಸಿಲಿಟಿ ಬೇಕು ಅಂದಾಗಲೂ ಕೂಡ ನಾವೇನು ಮಾಡ್ಬೋದು, ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಟು ಮೀಟ್ ದ ಅದರ್ ಫೈನಾನ್ಷಿಯಲ್ ಕಾಸ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀನಿ, ಬೇರೆ ಹಣಕಾಸಿನ ವೆಚ್ಚಗಳನ್ನು ಭರಿಸಲಿಕ್ಕೆ ನಾವು ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ಬೋದು. ಟು ಕ್ಯಾರಿ ಔಟ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ನಾನು ಯಾವಾಗಲೇ ಹೇಳಿದೆ ನಿಮಗೆ, ಇದು ಯಾವುದೋ ಒಂದು ಸ್ಮಾಲ್ ಕನ್ಸರ್ನ್ ಇದೆ ಅಥವಾ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ಅಥವಾ ಒಂದು ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ಸ್ ಇದೆ ಅಂತಂದಾಗ ನಮಗೆ 100 ಟನ್ಸ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗುವಷ್ಟು ಫೈನಾನ್ಷಿಯಲ್ ರಿಸೋರ್ಸಸ್ ನಮ್ಮ ಹತ್ರ ಇರಲಿದ್ದಾಗ, ಸೊ ಆ ಆರ್ಡ್ರನ್ನ ನಾವು ಏನು ಮಾಡಬೇಕಾಗುತ್ತೆ, ಗಿವ್ ಅಪ್ ಮಾಡಬೇಕಾಗುತ್ತೆ, ಬಿಟ್ಕೊಡ್ಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಈ ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ ಇರೋದ್ರಿಂದ ನಾವೇನು ಮಾಡ್ಬೋದು, ವಿತ್ ದ ಹೆಲ್ಪ್ ಆಫ್ ದೀಸ್ ಟೆಕ್ನಿಕ್ಸ್ ವಿ ಕ್ಯಾನ್ ಕ್ಯಾರಿ ಔಟ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಸೊ ನಾವಿಲ್ಲಿ ಫೈನಾನ್ಷಿಯಲ್ ಸೋರ್ಸಸ್ನ ಏನು ಮಾಡ್ಬೋದು, ರೈಸ್ ಮಾಡ್ಕೋಬೋದು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಮಾಡಲಿಕ್ಕೂ ಕೂಡ ಏನು ಮಾಡ್ಬೋದು, ಈ ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಒನ್, ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಕಿಂಗ್ ಆಫ್ ಗೂಡ್ಸ್ ಅಂತ ಹೇಳ್ತೇವೆ. ಪ್ರೊಸೆಸಿಂಗ್ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಗೂಡ್ಸ್ಗಳನ್ನ ಪ್ರೊಸೆಸ್ ಮಾಡಲಿಕ್ಕಾಗಲಿ ಮತ್ತು ಅವನ್ನ ಪ್ಯಾಕ್ ಮಾಡಲಿಕ್ಕೂ ಕೂಡ ಅದೇನು ಮಾಡ್ಬೋದು, ನಾವು ಈ ಫೈನಾನ್ಸಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಶಿಪ್ ದ ಗೂಡ್ಸ್ ಟು ದ ಬೈಯರ್. ಸೊ ಶಿಪ್ಮೆಂಟ್ ಮಾಡಲಿಕ್ಕೂ ಕೂಡ ನಾವೇನು ಮಾಡ್ಬೋದು, ಈ ಫೈನಾನ್ಷಿಯಲ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬಳಸ್ಕೋಬೋದು, ರಾ ಮೆಟೀರಿಯಲ್ನ ಪ್ರೊಕ್ಯೂರ್ ಮಾಡಲಿಕ್ಕೆ ಬಳಸ್ಕೋಬೋದು, ಅದನ್ನ ವೇರ್ ಹೌಸಿಂಗ್ ಮಾಡಲಿಕ್ಕೆ ಬಳಸ್ಕೋಬೋದು, ಪ್ಯಾಕ್ ಮಾಡಲಿಕ್ಕೆ ಬಳಸ್ಬೋದು. ಅದೇ ರೀತಿ ಶಿಪ್ಮೆಂಟ್ ಮಾಡಲಿಕ್ಕೂ ಕೂಡ ಮತ್ತು ಅದರ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ನ ಮೀಟ್ ಮಾಡಲಿಕ್ಕೂ ಕೂಡ ನಾವೇನು ಮಾಡ್ಬೋದು, ಈ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಕೋಬೋದು ಅಂತ. ಕ್ಲಿಯರ್ ಅಲ್ಲ? ಸೊ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಫೈನಾನ್ಸ್ ಟೆಕ್ನಿಕ್ಸ್ ಅಂದ್ರೆ ಇಷ್ಟೇ.
ಒಬ್ಬ ಎಕ್ಸ್ಪೋರ್ಟರು ಗೂಡ್ಸು ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅವನೇನು ಮಾಡ್ಬೋದು, ಫೈನಾನ್ಷಿಯಲ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಅವನೇನು ಮಾಡೋದು, ಫಂಡ್ಗಳನ್ನು ರೈಸ್ ಮಾಡ್ಕೊಳ್ಬೋದು. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಫಂಡ್ ಹಿ ಕ್ಯಾನ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಶಿಪ್ಪಿಂಗ್ ದ ಗೂಡ್ಸ್ ಟು ದ ಕನ್ಸರ್ನ್ಡ್ ಇಂಪೋರ್ಟರ್. ಸೊ ಯಾರು ಇಂಪೋರ್ಟರ್ ಇದ್ದಾರೆ ಅವ್ನಿಗೆ ಏನು ಮಾಡೋದು, ಗೂಡ್ಸ್ಗಳನ್ನು ಸೆಂಡ್ ಮಾಡಬಹುದು ಅಂತ. ಕ್ಲಿಯರ್ ಅಲ್ಲ? ಸೊ ಆಬ್ಜೆಕ್ಟಿವ್ಸ್ ಆಯಿತು, ಮೀನಿಂಗ್ ಆಯಿತು. ಸೊ ನೆಕ್ಸ್ಟ್ ಒನ್, ದ ಟೆಕ್ನಿಕ್ ಆಫ್ ಪ್ರೀ ಶಿಪ್ಮೆಂಟ್ ಫೈನಾನ್ಸ್. ಸೊ ಟೆಕ್ನಿಕ್ಸ್ ಯಾವ್ಯಾವ ಇದಾವೆ ಅಂತ ನಾವು ನೋಡಿದ್ರೆ, ಫಸ್ಟ್ ಒನ್ ಪ್ಯಾಕಿಂಗ್ ಕ್ರೆಡಿಟ್. ಸೊ ಫಸ್ಟ್ ಒನ್ ಈಸ್ ಪ್ಯಾಕಿಂಗ್ ಕ್ರೆಡಿಟ್. ಸೊ ಈ ಪ್ಯಾಕಿಂಗ್ ಕ್ರೆಡಿಟ್ ಅಂತಂದರೆ ಇಟ್ಸ್ ಅ ಬೇಸಿಕ್ ಪರ್ಪಸ್ ಟು ದ ಬೇಸಿಕ್ ಪರ್ಪಸ್ ಇಸ್ ಟು ದ enable the exporter to procure, process, manufacture or store the goods for export. ಇಲ್ಲಿ ಪ್ಯಾಕಿಂಗ್ ಕ್ರೆಡಿಟ್ ಅಂತಂದರೆ ಇಟ್ಸ್ ಅ ಬೇಸಿಕ್ ಪರ್ಪಸ್ ಆಫ್ ಫೈನಾನ್ಸ್ ಅಂತ ಹೇಳ್ತೀವಿ. ಬೇಸಿಕಲಿ ಈಗ ನಮಗೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕಾಗಿರಲಿ, ಅದನ್ನ ಪ್ರೋಸೆಸ್ ಮಾಡಲಿಕ್ಕಾಗಲಿ, ಅಥವಾ ಅದನ್ನ ಮಾರ್ಕೆಟ್ ಏನು ಪ್ಯಾಕಿಂಗ್ ಮಾಡಲಿಕ್ಕಾಗಿರಲಿ, ಅದನ್ನು ಮತ್ತು ವೇರ್ ಹೌಸಿಂಗ್ ಮಾಡಲಿಕ್ಕಾಗಿರಲಿ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇರೋ ಫೈನಾನ್ಸ್ನ ರೈಸ್ ಮಾಡೋವಂಥ ಒಂದು ಟೆಕ್ನಿಕನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಪ್ಯಾಕಿಂಗ್ ಕ್ರೆಡಿಟ್ ಅಂತೇಳಿ ಕರಿತೀವಿ. ಸೊ ಪ್ಯಾಕಿಂಗ್ ಕ್ರೆಡಿಟ್ ರೆಫರ್ಸ್ ಟು ದ ಕ್ರೆಡಿಟ್ ಗ್ರಾಂಟೆಡ್ ಬೈ ದ ಬ್ಯಾಂಕ್ ಟು ಅನ್ ಎಕ್ಸ್ಪೋರ್ಟರ್ ಟು ಎನೇಬಲ್ ಹಿಮ್ ಟು ಪ್ಯಾಕ್ ದ ಗೂಡ್ಸ್ ಅಂತ. ಟು ಪ್ಯಾಕ್ ದ ಗೂಡ್ಸ್ ಅಂತಂದರೆ ಇಟ್ಸ್ ಕಮೆನ್ಸ್ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಕಮೆನ್ಸ್ಮೆಂಟ್ ಫ್ರಮ್ ರಾ ಮೆಟೀರಿಯಲ್ ಟು ಫಿನಿಶ್ಡ್ ಗೂಡ್ಸ್. ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡಲಿಕ್ಕಿಂದ ಹಿಡಿದು ನಾವು ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡೋವರೆಗೂ ಕೂಡ ನಾವೇನು ಮಾಡ್ಬೋದು, ಈ ಪ್ಯಾಕಿಂಗ್ ಕ್ರೆಡಿಟ್ ಅನ್ನೋ ಒಂದು ಟೆಕ್ನಿಕ್ ಮೂಲಕ ನಾವೇನು ಮಾಡ್ಬೋದು, ಫಂಡನ್ನು ರೈಸ್ ಮಾಡಬಹುದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪ್ಯಾಕಿಂಗ್ ಕ್ರೆಡಿಟ್. ಇದರಲ್ಲಿ ಇನ್ನೊಂದು ವರ್ಡ್ ಬರುತ್ತೆ, ಸೊ ಕ್ವಾಂಟಮ್ ಆಫ್ ಫೈನಾನ್ಸ್ ಅಂತ ಹೇಳ್ತಾರೆ. ಸೊ ಕ್ವಾಂಟಮ್ ಆಫ್ ಫೈನಾನ್ಸ್ ಅಂತಂದರೆ the quantum of finance is granted to an exporter against the letter of credit or an expected order. ಬೇಸಿಕಲಿ ನಾವು ಲೆಟರ್ ಆಫ್ ಕ್ರೆಡಿಟ್ ಅಂತಂದರೆ ಏನೋದು ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ನಿಮಗೆ ಪರ್ಟಿಕ್ಯುಲರ್ಗೆ ಆರ್ಡ್ರ್ ಎಷ್ಟಿದೆ ಅನ್ನೋದ್ರ ಬೇಸ್ ಮೇಲೆ ನಾವೇನು ಮಾಡ್ಬೋದು, ಈ ಕ್ವಾಂಟಮ್ ಆಫ್ ಫೈನಾನ್ಸ್ನ ರೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಆವಾಗಲೇ ಒಂದು ಎಕ್ಸಾಂಪಲಲ್ಲಿ ನಾನೊಂದು 100 ಟನ್ಸ್ ಅಂತ ಹೇಳಿದೆ. 100 ಟನ್ಸ್ ಅಂತ ನಿಮಗೆ ಲೆಟರ್ ಆಫ್ ಕ್ರೆಡಿಟಲ್ಲಿ ಏನಾದರೂ ಇಂಪೋರ್ಟರ್ ಬ್ಯಾಂಕಿಂದ ನಿಮಗೆ ಎಕ್ಸ್ಪೋರ್ಟರ್ ಬ್ಯಾಂಕಿಗೆ ಏನಾದರೂ ಇನ್ಫಾರ್ಮೇಷನ್ ಬಂದಿತ್ತು ಅಂತಂದರೆ, ಸೊ ಲೆಟರ್ ಆಫ್ ಕ್ರೆಡಿಟ್ ಇಷ್ಟು ಇಶ್ಯೂ ಮಾಡ್ತಾ ಇದ್ದೀರಿ ಇಂಥ ಒಬ್ಬ ಕನ್ಸರ್ನ್ಡ್ ಎಕ್ಸ್ಪೋರ್ಟರ್ಗೆ ಅಂತಂದಾಗ ವಿ ಕ್ಯಾನ್ ರೈಸ್ ದ ವಾಟ್ ವಿ ಕಾಲ್ಡ್ ಪ್ರೀ ಶಿಪ್ಮೆಂಟ್ ವಿ ಕ್ಯಾನ್ ರೈಸ್ ದ ಫಂಡ್ಸ್ ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ಲೆಟರ್ ಆಫ್ ಕ್ರೆಡಿಟ್. ಸೊ ಇಲ್ಲಿ ಆವಾಗ ಅದೇನಾಗುತ್ತೆ, ಕ್ವಾಂಟಮ್ ಆಫ್ ಫೈನಾನ್ಸ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಒನ್. ಸೊ ನೆಕ್ಸ್ಟ್ ಒನ್, ಡಿಸ್ಬರ್ಸ್ಮೆಂಟ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಒನ್, disbursement of packing credit advance. Once the proper sanctioning of the document is done, the bank ensure whether the exporter has executed the list of documents mentioned earlier or not. The disbursement is normally allowed when all the documents are properly executed. Sometimes it's an executor not produce the export order at the time of availing packing credit. So in case of the bank provides a special packing credit facility is known as running account packing. ಇಲ್ಲಿ ಒನ್ಸ್ ದ ಎಕ್ಸ್ಪೋರ್ಟರ್ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರ್ ಏನೇನು ಡಾಕ್ಯುಮೆಂಟ್ಗಳನ್ನ ಸಬ್ಮಿಷನ್ ಮಾಡಿರ್ತಾರೆ, ಆ ಬೇಸ್ಡ್ ಆನ್ ದ ಡಾಕ್ಯುಮೆಂಟ್ ದ ಬ್ಯಾಂಕರ್ ವಿಲ್ ಗೋಯಿಂಗ್ ಟು release the funds to the exporter. ಸೊ ಏನು ಅವ್ನು ಡಾಕ್ಯುಮೆಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿರ್ತಾನೆ ಆ ಬೇಸಿಸ್ ಮೇಲೆ ಅವನೇನು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ಗಳಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ನೆಸೆಸಿಟಿ ಇದೆ ಅಂತ ಬ್ಯಾಂಕರ್ ಹೇಳಿರ್ತಾನೋ, ಸೊ ಅವೆಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ, ಬ್ಯಾಂಕರ್ಗೆ ಒಬ್ಬ ಎಕ್ಸ್ಪೋರ್ಟರ್ಗೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಕ್ರೆಡಿಟ್ ಅಡ್ವಾನ್ಸ್ ಏನಾಗುತ್ತೆ, ಡಿಸ್ಬರ್ಸ್ಮೆಂಟ್ ಆಗುತ್ತೆ ಅಂತ. ಇನ್ ಕೇಸ್ ಈ ಫೈಲ್ಸ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್, ಇಟ್ ವಿಲ್ ಕನ್ಸಿಡರ್ ಆಸ್ ರನ್ನಿಂಗ್ ಅಕೌಂಟ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಅಂದರೆ ದಿಸ್ ಕೇಸ್ ದ ಬ್ಯಾಂಕರ್ ಪ್ರೊವೈಡ್ ಸ್ಪೆಷಲ್ ಪ್ಯಾಕಿಂಗ್ ಕ್ರೆಡಿಟ್ ಫೆಸಿಲಿಟಿ ಈಸ್ ನೋನ್ ಆಸ್ ರನ್ನಿಂಗ್ ಅಕೌಂಟ್ ಪ್ಯಾಕಿಂಗ್. ಅಂದರೆ ಇಫ್ ದ ಎಕ್ಸ್ಪೋರ್ಟರ್ ಫೈಲ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಟು ದ ಬ್ಯಾಂಕರ್, ಸೊ ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ಸಬ್ಮಿಷನ್ ಮಾಡಿದ್ರೆ ಅವ್ನಿಗೆ ಏನಾಗುತ್ತೆ, ಫುಲ್ ಅಮೌಂಟ್ ಏನಾಗುತ್ತೆ, ಪ್ಯಾಕಿಂಗ್ ಕ್ರೆಡಿಟ್ ಅವನಿಗೆ ಸ್ಯಾಂಕ್ಷನ್ ಆಗುತ್ತೆ. ಇನ್ ಕೇಸ್ ಆಫ್ ಸ್ಯಾಂಕ್ಷನ್ ಆಗಿಲ್ಲ ಅಂತಂದ್ರೆ, ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿಲ್ಲ ಅಂತಂದರೆ ಅವಾಗ ಸ್ಪೆಷಲ್ ಕೇಸಲ್ಲಿ ಅವ್ನಿಗೆ ಏನು ಮಾಡ್ತಾರೆ, ರನ್ನಿಂಗ್ ಅಕೌಂಟ್ ಪ್ಯಾಕಿಂಗ್ ಅಂತೇಳಿ ಅವ್ನಿಗೆ ಏನು ಮಾಡ್ತಾರೆ, ಒಂದು ಕ್ರೆಡಿಟ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾರೆ ಅಂತ. ಸೊ ಕ್ಲಿಯರ್ ಅಲ್ಲ? ಸೊ ನೆಕ್ಸ್ಟ್ ಒನ್, ಫಾಲೋ ಅಪ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸಸ್. ಸೊ ಎಕ್ಸ್ಪೋರ್ಟರ್ ನೀಡ್ ಟು ಸಬ್ಮಿಟ್ ದ ಸ್ಟಾಕ್ ಸ್ಟೇಟ್ಮೆಂಟ್ ಗಿವಿಂಗ್ ಆಲ್ ದ ನೆಸೆಸರಿ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟಾಕ್. It is then used by the banker as a guarantee for securing the packing credit in advance. Bank also decides the rate of submission of this stock also. So ಇಲ್ಲಿ ಏನು ಮಾಡ್ತೀವಿ, ಫಾಲೋ ಅಪ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ಅಂತಂದರೆ ಇಲ್ಲಿ ಬ್ಯಾಂಕರು
ಏನು ಬ್ಯಾಂಕರ್ಗೆ ಕಸ್ಟಮರ್ ದಟ್ ಮೀನ್ಸ್ ಎಕ್ಸ್ಪೋರ್ಟರ್ ಏನು ಮಾಡಬೇಕಾಗುತ್ತೆ, ಸ್ಟಾಕ್ ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ ಅಂತ. ಈ ಸ್ಟಾಕ್ ಸ್ಟೇಟ್ಮೆಂಟು ಬೇಸ್ಡ್ ಆನ್ ದ ಸ್ಟಾಕ್ ಸ್ಟೇಟ್ಮೆಂಟ್ ದ ಬ್ಯಾಂಕರ್ ವಿಲ್ ಗೋ ಇನ್ ಟು ಸ್ಯಾಂಕ್ಷನಿಂಗ್ ದ ಕ್ರೆಡಿಟ್ಸ್ ಟು ದ ಎಕ್ಸ್ಪೋರ್ಟರ್. ಸೊ ಹಾಗಾಗಿ ಇಲ್ಲಿ ನಾವೇನು ಪ್ರೊವೈಡ್ ಮಾಡ್ತಾನಲ್ಲ, ಯಾರು ಎಕ್ಸ್ಪೋರ್ಟರ್ ಏನು ಸ್ಟಾಕ್ ಸ್ಟೇಟ್ಮೆಂಟ್ನ ಪ್ರೊವೈಡ್ ಮಾಡ್ತಾನೆ, ಅದು ಏನಾಗುತ್ತೆ, ಇಟ್ಸ್ ಬಿಕಮ್ ಎ ಗ್ಯಾರಂಟಿ ಟು ದ ಗ್ಯಾರಂಟಿ ಟು ದ ಬ್ಯಾಂಕರ್ ಟು ಸ್ಯಾಂಕ್ಷನಿಂಗ್ ಆಫ್ ದಿಸ್ ಪ್ಯಾಕಿಂಗ್ ಕ್ರೆಡಿಟ್ ಅಂತ. ಈ ಪ್ಯಾಕಿಂಗ್ ಕ್ರೆಡಿಟ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಬ್ಯಾಂಕರ್ಗೆ ಏನಾಗುತ್ತೆ, ಅದು ಒಂದು ಗ್ಯಾರಂಟಿ ಆಗುತ್ತೆ. ನೆಕ್ಸ್ಟ್ ಒನ್, ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್. ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್. ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್. ಇಲ್ಲಿ ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ಅಂತಂದರೆ, ಎ ಪ್ಯಾಕಿಂಗ್ ಕ್ರೆಡಿಟ್ ನೀಡ್ಸ್ ಟು ಬಿ ಲಿಕ್ವಿಡೇಟೆಡ್ ಔಟ್ ಆಫ್ ದ ಎಕ್ಸ್ಪೋರ್ಟ್ ಪ್ರೊಸೀಡ್ಸ್ ಆಫ್ ದ ರಿಲೆವೆಂಟ್ ಶಿಪ್ಮೆಂಟ್ ದೇರ್ ಬೈ ದ ಕನ್ವರ್ಟಿಂಗ್ ದ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಇಂಟು ಪೋಸ್ಟ್ ಶಿಪ್ಮೆಂಟ್ ಕ್ರೆಡಿಟ್. ಇಲ್ಲಿ ಏನು ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ಮೊದಲೇ ನಾವು ಕೊಟ್ಟಿದ್ವಲ್ಲ, ಆ ಅಮೌಂಟ್ನ ಆ್ಯಸ್ ಎ ಬ್ಯಾಂಕರ್ಗೆ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟರು ಸೇಲ್ಸ್ ಪ್ರೊಸೀಡ್ಸ್ ಬಂದ ಮೇಲೆ ಅದನ್ನ ಏನು ಮಾಡಬೇಕಾಗುತ್ತೆ, ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಅಂತ. ಸೊ ದಟ್ಸ್ ಅದನ್ನೇ ಹೇಳ್ತಾರೆ, ಬ್ಯಾಂಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ನೀಡ್ಸ್ ಟು ಬಿ ಲಿಕ್ವಿಡೇಟೆಡ್ ಔಟ್ ಆಫ್ ದ ಎಕ್ಸ್ಪೋರ್ಟ್ ಪ್ರೊಸೀಡ್ಸ್ ಆಫ್ ದ ರಿಲೆವೆಂಟ್ ಶಿಪ್ಮೆಂಟ್. ಆ ಎಕ್ಸ್ಪೋರ್ಟ್ ಪ್ರೊಸೀಡ್ಸ್ ಏನು ಬರುತ್ತಲ್ಲ ಅದರಿಂದ ಏನು ಮಾಡಬೇಕಾಗುತ್ತೆ, ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಂತ. ಸೊ ಅದನ್ನು ನಾವೇನಂತ ಕರಿತೀವಿ, ಲಿಕ್ವಿಡೇಷನ್ ಆಫ್ ಪ್ಯಾಕಿಂಗ್ ಕ್ರೆಡಿಟ್ ಅಡ್ವಾನ್ಸ್ ಅಂತೇಳಿ ಕರಿತೀವಿ ಅಂತ. ಸೊ ನೆಕ್ಸ್ಟ್ ಒನ್ overdue packing. The bank considers the packing credit as an overdue if the borrower fails to liquidate the packing credit on due date, and if the condition persists, then the bank take necessary steps to recovery due as per the normal recovery procedure. So ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಪ್ಯಾಕಿಂಗ್ ಕ್ರೆಡಿಟ್ನ ಅವನು ಲಿಕ್ವಿಡೇಟ್ ಮಾಡಬೇಕಾಗಿರುತ್ತೆ. ಆ ಲಿಕ್ವಿಡೇಟ್ ಆಗಿಲ್ಲ ಅಂತಂದಾಗ ಅದೇನಾಗುತ್ತೆ, ಓವರ್ ಡ್ಯೂ ಪ್ಯಾಕಿಂಗ್ ಆಗುತ್ತೆ. ಓವರ್ ಡ್ಯೂ ಪ್ಯಾಕಿಂಗ್ ಆಗಿದೆ ಅಂತಂದರೆ ಆಸ್ ಎ ಬ್ಯಾಂಕರ್ ಟೇಕ್ ನೆಸೆಸರಿ ಸ್ಟೆಪ್ಸ್ ಟು ಕಲೆಕ್ಟ್ ದ ಡ್ಯೂ ಫ್ರಮ್ ದ ಎಕ್ಸ್ಪೋರ್ಟರ್ ಆ್ಯಸ್ ಪರ್ ದ ನಾರ್ಮಲ್ ಪ್ರೊಸೀಜರ್. ಏನು ನಾರ್ಮಲ್ ಡ್ಯೂಸ್ ಯಾವ ರೀತಿ ಕಲೆಕ್ಟ್ ಮಾಡ್ಕೊತಾರೋ ಆ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪ್ಯಾಕಿಂಗ್ ಕ್ರೆಡಿಟ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಒನ್ okay, in the special case packing credit to the sub suppliers. Here sub supplier means packing credit can be shared on the basis of disclaimer between the export order holder and the manufacturer of the goods. This disclaimer is normally issued by the export order holder in order to indicate that he is not availing any credit facility against of that portion of the order transferred in the name of the manufacturer. ಇಲ್ಲಿ ಮ್ಯಾನುಫ್ಯಾಕ್ಚರರು ಮತ್ತು ಎಕ್ಸ್ಪೋರ್ಟ್ ಆರ್ಡರ್ ಹೋಲ್ಡರ್ ಬಂದಾಗ ಇದೇನಾಗುತ್ತೆ, ನಮಗೆ ಕ್ರೆಡಿಟ್ ಫೆಸಿಲಿಟಿನ ನಾವು ಮ್ಯಾನುಫ್ಯಾಕ್ಚರ್ಗೂ ಕೂಡ ನಾವೇನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ದಿಸ್ ಡಿಸ್ಕ್ಲೈಮರ್ ಈಸ್ ಆಲ್ಸೋ ಸೈನ್ಡ್ ಬೈ ದ ಬ್ಯಾಂಕರ್ ಆಫ್ ದ ಎಕ್ಸ್ಪೋರ್ಟ್ ಆರ್ಡರ್ ಹೋಲ್ಡರ್ ಆಫ್ಟರ್ ವಿಚ್ ಹ್ಯಾವ್ ಎನ್ ಆಪ್ಷನ್ ಟು ಓಪನ್ ಇನ್ಲ್ಯಾಂಡ್ and specifying the goods supplied to the export order holder as a part of export transaction. So ಇಲ್ಲಿ ಎಕ್ಸ್ಪೋರ್ಟ್ ಆರ್ಡರ್ ಹೋಲ್ಡರಿಂದ ನಾವೇನು ಮಾಡ್ಬೋದು, ಇಲ್ಲಿ ಸಪ್ಲೈಯರ್ಗೂ ಕೂಡ ನಾವೇನು ಮಾಡ್ಬೋದು, ಕ್ರೆಡಿಟ್ ಫೆಸಿಲಿಟಿನ ಪ್ರೊವೈಡ್ ಮಾಡಬಹುದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಪ್ಯಾಕಿಂಗ್ ಕ್ರೆಡಿಟ್ ಟು ದ ಸಬ್ ಸಪ್ಲೈಯರ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರನ್ನಿಂಗ್ ಅಕೌಂಟ್ ಫೆಸಿಲಿಟಿ. ಇಟ್ಸ್ ಅ ಫೆಸಿಲಿಟಿ ಅಂಡರ್ ವಿಚ್ ದ ಬ್ಯಾಂಕ್ ಹ್ಯಾಸ್ ಅ ರೈಟ್ ಟು ಗ್ರಾಂಟ್ ಎ ಪ್ರೀ ಶಿಪ್ಮೆಂಟ್ advance for the exporter to the exporter of any origin. Sometimes bank also extend these facility depending upon the good track record of the exporter. ಸೊ ಎಕ್ಸ್ಪೋರ್ಟರ್ಗೆ ನಾವೇನು ಮಾಡ್ಬೋದು, ಇಲ್ಲಿ ಏನೇ ಆರಿಜಿನ್ ಮೀನ್ಸ್ ಯಾರಿಗೆ ಬೇಕಾದ್ರೂ ಕೂಡ ಒಬ್ಬ ಬ್ಯಾಂಕರ್ ಏನು ಮಾಡ್ಬೋದು, ಪ್ರೀ ಶಿಪ್ಮೆಂಟ್ ಫೈನಾನ್ಸ್ನ ಏನು ಮಾಡ್ಬೋದು, ಪ್ರೊವೈಡ್ ಮಾಡಬಹುದು ಅಂತ. ಸೊ ನೆಕ್ಸ್ಟ್ ಒನ್ ಪ್ಯಾಕಿಂಗ್ ಕ್ರೆಡಿಟ್ ಇನ್ ಇಂಡಿಯನ್ ರುಪೀಸ್. ಸೊ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ದೆಲ್ಲದೂ ಕೂಡ ಪ್ಯಾಕಿಂಗ್ ಕ್ರೆಡಿಟ್ ಇನ್ ಇಂಡಿಯನ್ ರುಪಿನಲ್ಲೇ ಆಗಿರುತ್ತೆ. ಸೊ ನೆಕ್ಸ್ಟ್ ಥಿಂಗ್, ಪ್ಯಾಕಿಂಗ್ ಕ್ರೆಡಿಟ್ ಇನ್ ದ ಫಾರಿನ್ ಕರೆನ್ಸೀಸ್. ಸೊ ಆಥರೈಸ್ಡ್ ಡೀಲರ್ಸ್ ಆರ್ ಪರ್ಮಿಟೆಡ್ ಟು ಎಕ್ಸ್ಟ್ಯಾಂಡ್ ದ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಇನ್ ದ ಫಾರಿನ್ ಕರೆನ್ಸಿ ವಿತ್ ಅನ್ ಆಬ್ಜೆಕ್ಟಿವ್ ಆಫ್ ಮೇಕಿಂಗ್ ಕ್ರೆಡಿಟ್ ಅವೈಲಬಲ್ ಟು ದ ಎಕ್ಸ್ಪೋರ್ಟರ್ ಅಟ್ ಇಂಟರ್ನ್ಯಾಷನಲಿ
ಕಾಂಪಿಟೇಟಿವ್ ಪ್ರೈಸಸ್. ಇಲ್ಲಿ ನಾವು ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಅಂತ ಇದುವರೆಗೂ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ, ಈ ಫೆಸಿಲಿಟಿನ ಒಬ್ಬ ಫಾರಿನ್ ಎಕ್ಸ್ಪೋರ್ಟರ್ಗೂ ಕೂಡ, ಅಂದರೆ ಇಂಡಿಯನ್ ಆರಿಜಿನ್ ಆಗಿರ್ಬೋದು ಅಥವಾ ಈ ಫಾರಿನ್ನಲ್ಲೂ ಕೂಡ ಫಾರಿನ್ ಕರೆನ್ಸಿಲೂ ಕೂಡ ನಾವೇನು ಮಾಡ್ಬೋದು, ಈ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ನ ನಾವು ಪ್ರೊವೈಡ್ ಮಾಡಬಹುದು ಅಂತ. ಕ್ಲಿಯರಾ? ಸೊ ನೆಕ್ಸ್ಟ್ ಥಿಂಗ್ ಪ್ಯಾಕಿಂಗ್ ಕ್ರೆಡಿಟ್ ಫೆಸಿಲಿಟಿ ಟು ದ ಡೀಮ್ಡ್ ಎಕ್ಸ್ಪೋರ್ಟರ್. So deemed exporters made to multilateral fund aided project and programs under this order secured through the global tenders for which the payment will made in the free foreign exchange are eligible for concessional rate of interest facility both at pre and post supply stages. And next thing, ಪ್ಯಾಕಿಂಗ್ ಕ್ರೆಡಿಟ್ ಫೆಸಿಲಿಟಿ ಫಾರ್ ಕನ್ಸಲ್ಟೆನ್ಸಿ ಸರ್ವಿಸ್. ಸೊ ನಾವು ಇದುವರೆಗೂ ಕೂಡ ಫಿಸಿಕಲ್ ಥಿಂಗ್ಸ್ ಗೂಡ್ಸ್ಗಳಿಗೆ ಮಾತ್ರನೇ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಸಿಗುತ್ತೆ ಅಂದ್ಕೊಂಡಿದ್ವಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದೇನೆ, ಪ್ಯಾಕಿಂಗ್ ಕ್ರೆಡಿಟ್ ಫೆಸಿಲಿಟಿ ಫಾರ್ ಕನ್ಸಲ್ಟಿಂಗ್ ಸರ್ವಿಸಸ್ ಆಲ್ಸೋ. ಇನ್ ಕೇಸ್ ಆಫ್ ಕನ್ಸಲ್ಟಿಂಗ್ ಸರ್ವಿಸಸ್, exporters do not involve the physical movement of the goods out of Indian custom territory. In this case, pre-shipment finance can be provided by the bank to allow the exporter to mobilize the resources like technical personnel and training them. So ಇಲ್ಲಿ ನಾವು ಫಿಸಿಕಲ್ ಥಿಂಗ್ಸ್ಗೆ ಅಷ್ಟೇ ಅಲ್ಲ, ಈವನ್ ದೋ ಸರ್ವಿಸಸ್ಗೂ ಕೂಡ, ಸರ್ವಿಸಸ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರಂದ್ರೂ ಕೂಡ ನಾವು ಏನು ಮಾಡ್ಬೋದು, ಅವ್ರಿಗೆ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ನ ಪ್ರೊವೈಡ್ ಮಾಡಬಹುದು, ಅವೈಲಬಿಲಿಟಿ ಇದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಥಿಂಗ್, ಲಾಸ್ಟ್ ಥಿಂಗ್, ಅಡ್ವಾನ್ಸ್ ಅಗೇನೆಸ್ಟ್ ಚೆಕ್ ಡ್ರಾಫ್ಟ್ ರಿಸೀವ್ಡ್ ಆಸ್ ಎನ್ ಅಡ್ವಾನ್ಸ್ ಪೇಮೆಂಟ್. Here, where the exporter receives the direct payment from the abroad by the means of check, draft, etc., the bank may grant export credit at the concessional rate to the exporter of a good track record till the time of realization of the proceeds of a check or a draft. ಲೈಕ್ ಈಗ ನಮಗೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಂದರೆ ನಮಗೆ ಏನಾದರೂ ಚೆಕ್ ಅಥವಾ ಡ್ರಾಫ್ಟ್ ಏನಾದರೂ ಬಂದಿದ್ರೆ, ಇಫ್ ದ ಎಕ್ಸ್ಪೋರ್ಟರ್ ಹ್ಯಾವ್ ಅ ಗುಡ್ ಟ್ರ್ಯಾಕ್ ರೆಕಾರ್ಡ್, ಸೊ ಬ್ಯಾಂಕರ್ ಕ್ಯಾನ್ ಗಿವ್ ದ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಟು that particular exporter. So these are all the techniques of pre-shipment ಫೈನಾನ್ಸ್ ಟೆಕ್ನಿಕ್ಸ್. ಇಲ್ಲಿ ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಟೆಕ್ನಿಕ್ಸ್ ಅಂತ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಟೆಕ್ನಿಕ್ಸ್ ಅಂತಲೂ ಕೂಡ ನಾವು ಕರಿಬೋದು. ಪ್ಯಾಕಿಂಗ್ ಕ್ರೆಡಿಟ್ ಟೆಕ್ನಿಕ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಕ್ರೆಡಿಟ್ ಫೆಸಿಲಿಟಿ ಆಗಿರ್ಬೋದು, ಅಥವಾ ಇಂಡಿಯನ್ ಕರೆನ್ಸಿಲಾಗಿರ್ಬೋದು ಅಥವಾ ಫಾರಿನ್ ಕರೆನ್ಸಿಲಾಗಿರ್ಬೋದು, ಕನ್ಸಲ್ಟೆನ್ಸಿ ಸರ್ವಿಸಸ್ಗೂ ಸಿಗುತ್ತೆ. ಅದೇ ರೀತಿ ನಮಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ಗೂ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಪ್ಯಾಕಿಂಗ್ ಕ್ರೆಡಿಟ್ ಟು ದ ಸಪ್ಲೈಯರ್ಗೂ ಕೂಡ ಸಿಗುತ್ತೆ. ಓಕೆನಾ? ಅದಾದಮೇಲೆ ಫಾರಿನ್ ಕರೆನ್ಸಿಲಿ ಕೂಡ ನಾವು ತೊಗೋಬೋದು. ಸೊ ಇವೆಲ್ಲವೂ ಕೂಡ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಪ್ರೀ ಶಿಪ್ಮೆಂಟ್ finance to an exporter. Finally, with the interest of exporting of the goods and services to the some other countries, with the government or some of the financial institution granting the pre-shipment credit to the exporter. Thank you.